ಬಿಜೆಪಿ ಬುಡಕ್ಕೆ ಆಡಿಯೋ ಬಾಂಬ್. ಹಾಗಾದ್ರೆ ರೂವಾರಿಗಳು ಯಾರ್ರೀ ಅನ್ನುವ ಒಂದು ಪ್ರಶ್ನೆ ದೃಷ್ಟಿಕೋನ ಈಗ ಎದುರಾಗಿದೆ. ಹಾಗಾದ್ರೆ ವಾಟ್ ಇಸ್ ಟಾಪ್ ಸ್ಟೋರಿ 2? ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಕೆಂಗಣ್ಣು, ಬಡವರು ಬದುಕೋದು ಬೇಡವೇನ್ರಿ ಅನ್ನೋದು ಇಲ್ಲಿ ಪ್ರಶ್ನೆ. ಹಾಗಾದ್ರೆ ವಾಟ್ ಇಸ್ ಟಾಪ್ ಸ್ಟೋರಿ 3? ರಾಮ ಮಂದಿರದ ಹುಂಡಿ ಲೂಟಿ ಅಂದ್ರೆ ಉತ್ತರವಿಲ್ಲದ ಆ 10 ಪ್ರಶ್ನೆಗಳು ಇದೆ ಈ ಕ್ಷಣದ ಟಾಪ್ ಸ್ಟೋರಿ ಸ್ಪೆಷಲ್. ಟಾಪ್ ಸ್ಟೋರಿ 1, ಬಿಜೆಪಿ ಬುಡಕ್ಕೆ ಆಡಿಯೋ ಬಾಂಬ್. ಹಾಗಾದ್ರೆ ರೂವಾರಿಗಳು ಯಾರು ಅನ್ನುವ ಪ್ರಶ್ನೆ, ಅಭಿಪ್ರಾಯ, ದೃಷ್ಟಿಕೋನ, ವಿಶ್ಲೇಷಣೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಇನ್ ಟಾಪ್ ಸ್ಟೋರಿ 1. ಎಸ್, ಹಾಗಾದ್ರೆ ಬಿಜೆಪಿ ಬುಡಕ್ಕೆ ಆಡಿಯೋ ಬಾಂಬ್ ಯಾವ ಕಾರಣಕ್ಕಾಗ್ರಿ ಈ ಒಂದು ಆಡಿಯೋ ಬ್ಲಾಸ್ಟ್ ಆಗ್ತಾ ಇದೆ? ಬೇಡ ಬೇಡ, BY ವಿಜಯೇಂದ್ರ ಬೇಡ. ಯಾವ ಸ್ಥಾನದಿಂದ? ರಾಜ್ಯಾಧ್ಯಕ್ಷ ಸ್ಥಾನದಿಂದ. BY ವಿಜಯೇಂದ್ರ ವರ್ಸಸ್ DVS. ಹಾಗಾದ್ರೆ ಈ ಒಂದು ಸುದ್ದಿ ಎಸ್ ನೋಡ್ತಾ ಹೋಗೋಣ. ಬಿಜೆಪಿಯಲ್ಲಿ ಖಂಡಿತವಾಗ್ಲೂ ಈ ಆಡಿಯೋ ಬಾಂಬ್ ಕಿಚ್ಚನ್ನ ಹೆಚ್ಚಿಸಿದೆ, ಕಿಚ್ಚನ್ನ ಜಾಸ್ತಿ ಮಾಡಿದೆ. ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕಿ, ಕಿಕ್ ಹಿಮ್ ಔಟ್ ಅನ್ನುವ ಮಾತು, ಇಂಗ್ಲಿಷ್ನಲ್ಲಿ ಆಡಿರುವಂತಹ ಮಾತು, 3 ತಿಂಗಳ ಒಂದು ಡೆಡ್ಲೈನ್ ಕೂಡ ಇಲ್ಲಿ ಸದ್ದು ಮಾಡ್ತಾ ಇದೆ. ಈಗಲೇ ವಿಜೇಂದ್ರ ಪಟ್ಟ ಕಸಿದ್ಕೊಂಡ್ಬಿಟ್ರೆ ಬಿಜೆಪಿಗೆ ಆಪತ್ತು. ರಾಜ್ಯಾಧ್ಯಕ್ಷರಾಗಿ 3 ತಿಂಗಳಲ್ಲಿ 3 ವರ್ಷ ಪೂರೈಸ್ತಾ ಇದ್ದಾರೆ ವಿಜೇಂದ್ರ ಅವರು. ಲೆಟ್ ಅಸ್ ಬಿ ಕೀಪ್ ಕ್ವೈಟ್ ಅನ್ನುವ ಮಾತು ಇಲ್ಲಿ ಉಲ್ಲೇಖ ಆದಂತೆ ಕಾಣ್ತಾ ಇದೆ. 3 ವರ್ಷಗಳ ಬಳಿಕ ವಿಜೇಂದ್ರ ಕೆಳಗಿಳಿಸಿದ್ರೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಹಾಗಾದ್ರೆ ಸದಾನಂದ ಗೌಡ್ರದ್ದು ಅಂತ ಹೇಳಲಾದಂಥ ಈ ಆಡಿಯೋ ವೈರಲ್ ಆಗ್ತಾ ಇದೆ. BYV ಕೆಳಗಿಳಿಸಲು ಹೈಕಮಾಂಡ್ಗೆ ಐಡಿಯಾ ಏನಾದರೂ ಕೊಟ್ರ ಮಾಜಿ ಮುಖ್ಯಮಂತ್ರಿಗಳು DV ಸದಾನಂದ ಗೌಡ್ರು ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ. ದಟ್ ಈಸ್ ಟುಡೇಸ್ ಟಾಪ್ ಸ್ಟೋರಿ 1. ಎಸ್, ದಿಸ್ ಇಸ್ ದ ಬಿಗ್ ಬ್ರೇಕಿಂಗ್ ಸ್ಟೋರಿ. ಹೌದು, ಈಗ BY ವಿಜೇಂದ್ರ ಅವರು ಯಾವ ಕಾರಣಕ್ಕಾಗಿ ಬೇಡ ಅಂದ್ರೆ, ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಪಕ್ಷದಲ್ಲಿ ಎಲ್ಲರನ್ನೂ ಕೂಡ ಜೊತೆಗೂಡಿಸಿಕೊಂಡು ಹೋಗುವಂಥ ವ್ಯವಧಾನ, ಆ ಚಾಣಾಕ್ಷತನ, ಮುತ್ಸದ್ದಿತನ, ನಾಯಕತ್ವದ ಗುಣ ಅವರಲ್ಲಿ ಇಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾಗಿದೆ ಯಾರು? ಭಾರತೀಯ ಜನತಾ ಪಕ್ಷದವರು. ಈಗ ಮುಂದಿನ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ನೀವು ಜಯ ಗಳಿಸಬೇಕು ಅಂತ ಹೇಳಿದ್ರೆ, ನಿಮ್ಮದೇ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಪರಿಪಕ್ವವಾಗಿರ್ಬೇಕಾಗತ್ತೆ, ಎಷ್ಟು ಸದೃಢವಾಗಿರ್ಬೇಕಾಗತ್ತೆ, ಎಷ್ಟು ಸಮರ್ಥ ನಾಯಕತ್ವ ಬೇಕಾಗತ್ತೆ. ಹಾಗಾದ್ರೆ ಈ ಯಾವ ಗುಣಗಳು ವಿಜೇಂದ್ರ ಅವರಲ್ಲಿ ಇಲ್ವಾ? ಯಾಕಂತ ಹೇಳಿದ್ರೆ ಅವರು ರಾಜ್ಯಾಧ್ಯಕ್ಷರ ಆದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಸಂಚನ್ನ ಹೂಡ್ತಾನೆ ಇದ್ದಾರಾ, ಪಿತೂರಿಯನ್ನ ಮಾಡ್ತಾನೆ ಇದ್ದಾರಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ ಒಂದಿಷ್ಟು ಚಾಲನೆ ನೀಡ್ತಾ ಇದೆ. ಈಗಾಗಲೇ ಯತ್ನಾಳ್ ಅವರು ಕೂಡ ಮಾಧ್ಯಮಗಳಲ್ಲಿ ಎಲ್ಲೆಂದರಲ್ಲಿ, ಬೀದಿ ಬದಿಲಿ ಎಲ್ಲೆಂದರಲ್ಲಿ BS ಯಡಿಯೂರಪ್ಪ ಅವರ ಕುಟುಂಬದ ಆದಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಅವ್ರಿಗೆ ಯಾರು ಇಷ್ಟ ಇಲ್ವೋ ಸಾರಾಸಗಟಾಗಿ ಮಾತನಾಡೋದನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ರಾಜ್ಯ BJPಯಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಏನು? ಹೈಕಮಾಂಡ್ ಸಮಸ್ಯೆಯಾ ಅಥವಾ ಇಲ್ಲಿ ರಾಜ್ಯದ ನಾಯಕರ ಸಮಸ್ಯೆ ಆಗ್ತಾ ಇದೆಯಾ? ಒಗ್ಗಟ್ಟಿನ ಕೊರತೆ ಆಗ್ತಾ ಇದೆಯಾ? ಒಂದು ನಾಯಕತ್ವದ ಗುಣ ಇರುವಂಥ, ಮುತ್ಸದ್ದಿತನ ಇರುವಂಥ ಯಾವ ನಾಯಕರು ಇವ್ರಿಗೆ ಸಿಗ್ತಾ ಇಲ್ವಾ? ಅಥವಾ ಸಮುದಾಯದ ಮೇಲೆ ಹಿಡಿತ ಸಾಕಾಗ್ತಾ ಇಲ್ವಾ? ಹೀಗೆ ಹಲವು ಪ್ರಶ್ನೆಗಳು ರಾಜಕೀಯವಾಗಿ ಈಗ ಗರಿಗೆದಿರ್ತಾ ಇದ್ದಾವೆ. ಹಾಗಾದರೆ ಈ ಒಂದು ಆಡಿಯೋ ಅವರದ್ದೇ, DV ಸದಾನಂದ ಗೌಡ್ರದ್ದೇ ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೆ ಸದಾನಂದ ಗೌಡ್ರು ಏನು ಬೇಕಾದರೂ ಸ್ಪಷ್ಟನೆ ಕೊಡಲಿ. ಆದರೆ ಸದ್ಯಕ್ಕೆ ಏನು ಸುದ್ದಿ ಇದೆ, ಯಾವ ರೀತಿ ಹರಿದಾಡ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಮ್ಮದು. ಎಸ್, ಹಾಗಾದರೆ ರಾಜ್ಯ BJPಯಲ್ಲಿ ಈ ಆಡಿಯೋ ಬಾಂಬ್ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆಯಾ? ಹಾಗಾದರೆ ಈ ಆಡಿಯೋ ಬಾಂಬ್ ಸಂಚಲನ ನಿಜಾನ ಸುಳ್ಳ? BJP ಪಡಸಾಲೆಯಲ್ಲಿ ಇದೇ ಚರ್ಚೆ, ಇವರದ್ದೇ ಅಂತ ಹೇಳಲಾಗ್ತಾ ಇದೆ, ಸದಾನಂದ ಗೌಡ್ರದ್ದು ಅನ್ನುವ ಒಂದು ಚರ್ಚೆ. ಆಡಿಯೋ ಕುರಿತಂತೆ BJPಯಲ್ಲೇ ಪರ ವಿರೋಧದ ಚರ್ಚೆಗೇನು ಕಮ್ಮಿ ಇಲ್ಲ. ಡಿಸ್ಕಷನ್ ಇಸ್ ಗೋಯಿಂಗ್ ಆನ್. ಆಡಿಯೋ ಇದು ಷಡ್ಯಂತ್ರ ಅಂತ ವಿಜೇಂದ್ರ ಆಪ್ತರು ಕೆಂಡ ಕಾರ್ತಾ ಇದ್ದಾರೆ, ನೀಗಿ ಕೆಂಡ ಕಾರ್ತಾ ಇದ್ದಾರೆ. ವಿಜೇಂದ್ರ ವಿರುದ್ಧದ ಷಡ್ಯಂತ್ರ ಸಹಿಸಲ್ಲ ಅಂತ MP ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ದಾರೆ. ಆದರೆ ಆಡಿಯೋ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಉತ್ತರ ಕೊಡಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಉತ್ತರ ಕೊಡೋದಿಲ್ಲ ಅಂತ DV ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ಗೂ ಕೂಡ ನಾನು ಸ್ಪಷ್ಟನೆ ಕೊಡ್ತೀನಿ ಅಂತ ಬಹಳ ವಿಶ್ವಾಸದಿಂದ ಮಾತನಾಡ್ದಂಗೆ ಕಾಣ್ತಾ ಇದೆ DV ಸದಾನಂದ ಗೌಡರು. ಇದೇ ವಾರ ದೆಹಲಿಗೆ ತೆರಳ್ತಾರಂತೆ ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡ. ಆಡಿಯೋ ಬಗ್ಗೆಯೂ ಕೂಡ ಸ್ಪಷ್ಟನೆ ಕೊಡಬೇಕಾಗಿದೆ, ಅಡ್ಡ ಮತದಾನದ ಬಗ್ಗೆಯೂ ಕೂಡ ಮಾಹಿತಿ ರವಾನೆ ಮಾಡಬೇಕಾಗಿದೆ. ಓರ್ವ ಶಾಸಕನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರಾ DV ಸದಾನಂದ ಗೌಡರು ಅನ್ನುವ ಒಂದು ಊಹಾಪೋಹ, ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದ
ಚರ್ಚೆಗೆ ಇಂಬು ಕೊಡುವಂತೆ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂಥ ಆಡಿಯೋ ಸಾಕ್ಷಿ. ಆ ಆಡಿಯೋ ಡಿ ವಿ ಸದಾನಂದ ಗೌಡರದ್ದು ಅಂತ ಈಗ ಪರ ವಿರೋಧದ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಗರಿಗೆದರಿದ್ದಾವೆ. ಡಿ ವಿ ಸದಾನಂದ ಗೌಡರು ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಅವರು ನನ್ನದಲ್ಲ ಆಡಿಯೋ, ಹಾಗಾಗಿ ನಾನು ಸ್ಪಷ್ಟನೆ ಕೊಡಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ಗೂ ಕೂಡ ಈ ವಿಚಾರದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿಜೇಂದ್ರ ಅವರ ಆತ್ಮೀಯರು ಆಪ್ತರು ಏನು ಹೇಳ್ತಾ ಇದ್ದಾರೆ, ಇದು ವ್ಯವಸ್ಥಿತ ಪಿತೂರಿ, ವ್ಯವಸ್ಥಿತ ಸಂಚು. ಯಾಕಂತ ಹೇಳಿದ್ರೆ ಈಗ ರೈವಲ್ರಿ ಇದ್ದೇ ಇರುತ್ತಲ್ಲ, ಯಾರಾದರೂ ತುಂಬ ಲೈಮ್ ಲೈಟಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ನಾಯಕತ್ವ ಅನ್ನೋ ಆ ಪಟ್ಟವನ್ನು ಅವರಿಗೆ ಕೊಟ್ಟಾಗ ನಾವು ಅರ್ಹರಿದ್ದೀವ್ರಿ ಅನ್ನುವ ಒಂದು ಮಾತು, ಮತ್ತು ಇವ್ರು ಸೀನಿಯಾರಿಟಿ ಅನ್ನೋದಿರುತ್ತಲ್ಲ, ಆ ಸೀನಿಯಾರಿಟಿ ಪೀಪಲ್ನ ಅಥವಾ ಸೀನಿಯರ್ಸ್ನ ಇವರು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇಲ್ವಾ ಅನ್ನುವ ಒಂದು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸದ್ಯಕ್ಕೆ ಇರುವಂಥ ವಾತಾವರಣ. ಎಸ್, ಹಾಗಾದರೆ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಅವರು ಏನು ಹೇಳ್ತಿದ್ದಾರೆ, ಮಾಜಿ ಸಿ ಎಂ ಡಿ ವಿ ಸದಾನಂದ ಗೌಡರು ಈ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ವಾಟ್ ಇಸ್ ದೇರ್ ರಿಯಾಕ್ಷನ್, ಲೆಟ್ಸ್ ಹಾವ್ ಅ ಲುಕ್. ಎಸ್, ಬನ್ನಿ ನೋಡಿ. ನನ್ನದಲ್ಲದಂಥ ಆಡಿಯೋ, ನನ್ನದಲ್ಲದಂಥ ವಿಡಿಯೋ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಜೇಂದ್ರ ಗೆದ್ದು ಸೇರ್ಬೇಕಂದ್ರೆ ಕೆಲವರು ವಿಜೇಂದ್ರ ಅವರಿಗೆ ದುರುದ್ದೇಶಗಳು ಷಡ್ಯಂತ್ರ ಮಾಡಿದ್ರು. ಆ ಷಡ್ಯಂತ್ರ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ. ವಿಜೇಂದ್ರ ಪಾತ್ರ ಏನೂ ಇಲ್ಲ. ಯಾರ್ಯಾರು ಷಡ್ಯಂತ್ರ ಮಾಡ್ತಾರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ. ನಾನು ಒಂದು ಮಾತು ನಾನು ಹೇಳ್ತೀನಿ, ಯಡಿಯೂರಪ್ಪನವರು ಬಿಜೆಪಿ ನಮಗೆ ಅನಿವಾರ್ಯ ಅಲ್ಲ, ಯಡಿಯೂರಪ್ಪ ಬಿಜೆಪಿ ಬೇಡ, ವಿಜೇಂದ್ರ ಬೇಡ ಅಂತ ಬಹಿರಂಗವಾಗಿ ಕದ್ದು ಮುಚ್ಚಿ ಹೇಳೋದು ಬೇಡ, ಬಹಿರಂಗವಾಗಿ ನಿಮಗೆ ತಾಕತ್ತಿದ್ದು ಹೇಳ್ರಿ ಅಂತ ಸವಾಲು ಹಾಕ್ತೀವಿ. ಓಕೆ, ಏನಾದರೂ ತಾಕತ್ತಿದೆಯಾ ಅಂತ ಸವಾಲು ಹಾಕ್ತಾ ಇದ್ದಾರೆ ಮಾಜಿ ಸಚಿವರು ಎಂ ಪಿ ರೇಣುಕಾಚಾರ್ಯ. ಅಂದರೆ ಎರಡು ವರ್ಗಗಳನ್ನು ನಾವು ಗಮನಿಸ್ಬೋದು. ಒಂದು, ಆ ಸುದ್ದಿಯ ಸತ್ಯಾಂಶ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಅನ್ನುವ ಒಂದು ವರ್ಗ. ಇನ್ನೊಂದು, ನಮ್ಮ ನಾಯಕರಿಗೆ ಹೆಂಗ್ರಿ ಹೇಳ್ತಾ ಇದ್ದಾರೆ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇವ್ರು ಹಿಂಗೆ ಹೇಳಬಾರ್ದಾಗಿತ್ತು ಅದೇನೇ ಆಗಿದ್ರು ಅನ್ನುವ ಮತ್ತೊಂದು ವರ್ಗ. ಎರಡೂ ಕರೆಕ್ಟೇ. ಯಾಕಂತ ಹೇಳಿದ್ರೆ ಒಂದು ಪಕ್ಷ ಅಂತ ಹೇಳಿದಾಗ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಒಂದು ಹೆಸರಿರುವಾಗ, ದೇಶದಲ್ಲೇ ಒಂದು ಕೀರ್ತಿಗೆ ಪಾತ್ರವಾಗಿರುವಾಗ, ಈಗ ನರೇಂದ್ರ ಮೋದಿಯವರು ಅತಿ ಹೆಚ್ಚಿನ ಅವಧಿಯ ಪ್ರಧಾನಮಂತ್ರಿ ಅನ್ನುವ ಪಟ್ಟವನ್ನು ಅಲಂಕರಿಸಿದ್ದಾರೆ. ಮತ್ತು ಅವರ ಸಾರಥ್ಯದಲ್ಲೇ 3 ಟರ್ಮ್ಗಳ ಈ ಕಂಟಿನ್ಯೂಯಸ್ ದಿಗ್ವಿಜಯವನ್ನು ಅವರು ಸಾಧಿಸ್ತಾ ಇದ್ದಾರೆ. ಹೀಗಿರುವಾಗ ರಾಜ್ಯದಲ್ಲಿ ಏನ್ರಿ ಇದು ಕಚ್ಚಾಟ, ಇವರಿಗೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅನ್ನುವ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಾದರೆ ಇಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾದ ಡಿ ವಿ ಸದಾನಂದ ಗೌಡರದ್ದು ತಪ್ಪಾಗಿದೆಯಾ, ಅಥವಾ ಆಡಿಯೋ ವೈರಲ್ ಆಗಿದ್ದು ತಪ್ಪಾಗ್ತಾ ಇದೆಯಾ, ಅಥವಾ ಇದೊಂದು ರೈಟ್ ಟೈಮ್, ಅಥವಾ ಅವರ ಪಾಳೆಯದಲ್ಲೇ ಏನಾದರೂ ಈ ಆಡಿಯೋವನ್ನು ವೈರಲ್ ಮಾಡಿಸ್ತಾ ಇದ್ದಾರಾ, ಲೀಕ್ಔಟ್ ಮಾಡಿಸ್ತಾ ಇದ್ದಾರಾ? ಹೀಗೆ 10 ಹಲವು ಅನುಮಾನಗಳು ಮತ್ತು ಪ್ರಶ್ನೆಗಳು ಸಹಜವಾಗಿ ಗರಿಗೆದರುತ್ತವೆ. ಆದರೆ ರಾಜ್ಯದ ಜನತೆಯ ದೃಷ್ಟಿಯಿಂದ ನೋಡಿದಾಗ, ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಪಬ್ಲಿಕ್ ಅಲ್ವಾ, ನಾವು ಸಾಮಾನ್ಯ ಜನರನ್ನು ಗಮನದಲ್ಲಿಟ್ಕೊಂಡಾಗ, ನಾಗರಿಕರನ್ನ ಗಮನದಲ್ಲಿಟ್ಕೊಂಡಾಗ ಪ್ರಜೆಗಳು ಏನಂತ ಯೋಚನೆ ಮಾಡ್ಬೋದು, ಹಿಂಗಿದೆ ರಾಜ್ಯದ ಸದ್ಯದ ಸ್ಥಿತಿ, ರಾಜಕೀಯ ವ್ಯವಸ್ಥೆ ಹಿಂಗಿದೆ, ಇವರು ಏನಾದರೂ ಒಂದು ಇತ್ಯರ್ಥ ಕಾಣಲಿಕ್ಕೆ ಸಾಧ್ಯ ಆಗುತ್ತಾ, ಒಂದು ಲಾಜಿಕಲ್ ಎಂಡ್ ತಲುಪ್ತಾವ ಇಂಥ ಆಡಿಯೋ ವಿಚಾರ ಇರ್ಬೋದು, ವಿಡಿಯೋ ವಿಚಾರ ಇರ್ಬೋದು, ಏನಾಗುತ್ತೆ ಕೊನೆಗೆ, ವಾಟ್ ಈಸ್ ದ ಲಾಜಿಕಲ್ ಎಂಡ್ ಅಂತ ಹೇಳಿದಾಗ ಇಲ್ಲಿವರೆಗೂ ಟ್ರ್ಯಾಕ್ ರೆಕಾರ್ಡ್ನ ನೋಡಿದಾಗ 0 ಹಾಗಾಗಿ ಜನ ಅದನ್ನು ಕೂಡ ಗಮನಿಸ್ತಾರೆ ಅನ್ನೋದು ಒಂದು ಪರ್ಸ್ಪೆಕ್ಟಿವ್. ಎಸ್, ಹಾಗಾದರೆ